ಹಲೋ ಫ್ರೆಂಡ್ಸ್, ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್. ಇವತ್ತಿನ ದಿವಸ ಸಬ್ಬಕ್ಕಿ ಅಂದರೆ ಸಾಬುದಾನ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ವೆರೈಟಿ ಆಗಿರುತ್ತೆ. ನೋಡಿ, ರಾತ್ರಿಯೇ ನಾನು 1-2 ಬೌಲಷ್ಟು ಸಬ್ಬಕ್ಕಿನ ನೀರಲ್ಲಿ ನೆನೆಸಿಟ್ಬಿಟ್ಟಿದ್ದೆ. ಅದು ಬೆಳಗ್ಗೆ ಹೊತ್ತಿಗೆ ಇಷ್ಟು ಚೆನ್ನಾಗಿ ಉಬ್ಕೊಂಡಿದೆ. ಅದಕ್ಕೆ 2 ದೊಡ್ಡ ಸೈಜ್ ಆಲೂಗಡ್ಡೆ ತೊಗೊಂಡಿದ್ದೀನಿ, ಕರಿಬೇವು ಮತ್ತು ಹಸಿ ಶುಂಠಿ, ಜೀರಿಗೆ, ಉಪ್ಪು. ಇಷ್ಟೇ ಸಾಮಗ್ರಿ ಸಾಕು. ನಿಮಗೆ ಸೂಪರ್ ಆಗಿರೋ, ಎಲ್ಲರಿಗೂ ಇಷ್ಟ ಆಗುವಂಥ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಬೋದು. ನೋಡಿ, ಈ ಸಾಬುದಾನನ ಮತ್ತು ಆಲೂಗಡ್ಡೆನ ಮತ್ತು ಈ ಮಿಕ್ಕಿದ ಸಾಮಗ್ರಿಗಳನ್ನ ಎಲ್ಲ ಸೇರಿಸ್ಬಿಟ್ಟು ನಾನು ಮಿಕ್ಸರಲ್ಲಿ ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಈ ಥರ ಆಲೂಗಡ್ಡೆನ ನಾನು ಚೆನ್ನಾಗಿ ತುರ್ಕೊಂಬಿಟ್ಟಿದ್ದೀನಿ. ಅಂದರೆ ನೀವು ಕೈಯಲ್ಲಿ ಇದು ಮಾಡ್ತಾ ಇರೋ ಕೆಲಸ ಇರಲ್ಲ. ಈಗ ನಾನು ಫಸ್ಟು ಸಾಬುದಾನ ಮತ್ತು ಅಥವಾ ಸಬ್ಬಕ್ಕಿ ಅಂತಾರಲ್ವ, ಕರಿಬೇವು, ಶುಂಠಿ, ಉಪ್ಪು, ಜೀರಿಗೆ ಎಲ್ಲ ಕೂಡ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ಲಾಸ್ಟಲ್ಲಿ ಆಲೂಗಡ್ಡೆ ಈ ಥರ ತುರಿದಿಟ್ಕೊಂಡಿದ್ದೀನಲ್ಲ ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ದೋಸೆ ಹಿಟ್ಟನ್ನು ಅದಕ್ಕೆ ನಾನು ಗ್ರೈಂಡ್ ಮಾಡ್ಕೊತೀನಿ. ನೋಡಿ, ಈ ಥರ ನಾನು ಬ್ಯಾಟರು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನೀವು ಸ್ವಲ್ಪ ಗಟ್ಟಿ ಮಾಡ್ಕೊಂಡಿದ್ರೆ ನೀವು ಇದನ್ನು ಪಡ್ ಮಾಡ್ಬೋದು. ಅಂದರೆ ಅದು ತುಂಬ ಗರಿಗರಿಯಾಗಿ ಭಾಳನೇ ಚೆನ್ನಾಗಾಗುತ್ತೆ. ನೀವು ಒಂದು ಅರ್ಧದಷ್ಟು ತೆಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ದೋಸೆ ಮಾಡ್ಕೊಳ್ಬೋದು. ನೋಡಿದ್ರೆ ಒಂದೇ ಇದರಲ್ಲಿ 2 ಇದಾಗುತ್ತೆ. ಮತ್ತು ಇದಕ್ಕೆ ಸ್ವಲ್ಪ ಸೋಡಾ ಹಾಕ್ಬಿಟ್ಟು ಒಂಚೂರು ಮೊಸರು ಬೆರೆಸಿದ್ರೆ ಫಸ್ಟ್ ಕ್ಲಾಸಾಗಿ ಇಡ್ಲಿ ರೆಡಿ ಆಗುತ್ತೆ. ನೋಡಿ, ಇಷ್ಟಿದೆ ಅಂತ ನೀವೇನು ಅಂದ್ಕೊಳ್ಳೋ ಅಷ್ಟಿಲ್ಲ, 3 ವೆರೈಟಿ ಬ್ರೇಕ್ಫಾಸ್ಟು ರೆಡಿ ಆಗಿಬಿಡತ್ತೆ. ನೋಡಿ, ದೋಸೆ ಹೇಳೋದು ಏನೂ ತಕರಾರಿಲ್ಲ, ತೆಳ್ಳಗೆ ಬರುತ್ತೆ ಇದು. ನೋಡಿದರೆ ಎಷ್ಟು ಚೆನ್ನಾಗಿ ಇದು ಸಬ್ಬಕ್ಕಿ ದೋಸೆ ರೆಡಿ ಆಗ್ತಾಯಿದೆ. ಸ್ವಲ್ಪ ಬೇಯೋದು ನಿಧಾನ ಆಗುತ್ತೆ, ಅದಕ್ಕೋಸ್ಕರ ನೀವು ಮುಚ್ಚಿಟ್ಟು ನಿಧಾನವಾಗಿ ಬೇಯಿಸಿ. ಇದಕ್ಕೆ ಟೊಮೆಟೊ ಗೊಜ್ಜಿದೆಯಲ್ಲ, ಅದು ಒಳ್ಳೆ ಕಾಂಬಿನೇಷನ್ನು, ತುಂಬ ಚೆನ್ನಾಗಿರುತ್ತೆ. ನೋಡಿ, ದೋಸೆ ಎಷ್ಟು ಚೆನ್ನಾಗಿ ಗರ್ಗರಿಯಾಗಿರುತ್ತೆ ಗೊತ್ತಾ. ರಾತ್ರಿ ತಿಂದ್ರೂ ಇಷ್ಟೇ ಸ್ಮೂತಾಗಿರುತ್ತೆ. ನೀವು ಹಾಕೋವಾಗ ಹೆಂಚು ಮೇಲೆ ಸ್ವಲ್ಪ ತೆಳ್ಳಗೆ ಹಾಕಿಬಿಟ್ಟು ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಮುಚ್ಚಿಟ್ಬಿಡಿ. ನೋಡಿ, ಸಬ್ಬಕ್ಕಿ ದೋಸೆ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ನಾನು ಇಂಗ್ರೀಡಿಯೆಂಟ್ಸ್ ಕೂಡ ನಿಮಗೆ ತೋರಿಸಿದ್ದೀನಿ. ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ನಿಮಗೆ ಸೈಡ್ ಡಿಶ್ ಏನಾದರೂ ಮಾಡೋದು ಬೇಡ ಅಂತ ಅನಿಸಿದರೆ ಇದಕ್ಕೆ ನೀವು ಹಸಿಮೆಣಸಿನ್ಕಾಯಿ ಖಾರ ಕೂಡ ಹಾಕ್ಕೊಂಡು ಬಿಡ್ಬೋದು. ಒಂದೇ ಬ್ಯಾಟರ್ ಮಾಡಿಕೊಂಡು ನೀವು ಇಡ್ಲಿ, ಪಡ್ಡು, ದೋಸೆ 3 ಮಾಡ್ಬೋದು. ನೋಡಿದ್ರೆ 3 ಟೈಪ್ಸ್ ಆಫ್ ಬ್ರೇಕ್ಫಾಸ್ಟ್ ಒಂದೇ ಇದರಲ್ಲಿ ತೋರಿಸಿದ್ದೀನಿ. ನಮಸ್ಕಾರ.